ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ 3 ಇಂಪಾರ್ಟೆಂಟ್ ಷೇರುಗಳಿಗೆ ಸಂಬಂಧಪಟ್ಟಂತೆ ಕೆಲವು ಅಪ್ಡೇಟ್ಸ್ಗಳು ಬಂದಿದ್ದಾವೆ. ಅವುಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಈಗಾಗಲೇ ನಿಮಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ ಯಾವ ಷೇರುಗಳ ಬಗ್ಗೆ ನಾನು ಕವರ್ ಮಾಡ್ತಿದ್ದೀನಿ ಅಂತ. ಯೂಶುವಲಿ ಈ ಸ್ಟಾಕ್ಗಳ ಬಗ್ಗೆ ಯಾವಾಗಲೂ ಪ್ರಶ್ನೆಗಳು ಬರ್ತಾನೆ ಇರ್ತವೆ, ಅದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಗೆಳೆಯರೆ, ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೋದು. ಆಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ಮೊದಲನೇ ಸ್ಟಾಕನ್ನು ನಾವು ನೋಡೋದಾದ್ರೆ ಅದು RVNL ಅಥವಾ ರೈಲ್ ವಿಕಾಸ್ ನಿಗಮ್ ಲಿಮಿಟೆಡ್. ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕಲ್ಲಿ ಕಂಡು ಬಂದಿತ್ತು. ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಒಂದು ಅಪ್ಡೇಟ್ ಬಂದಿದೆ. ಆ ಅಪ್ಡೇಟ್ ಏನು ಅಂತ ನಾವು ನೋಡೋದಾದ್ರೆ, ಕಂಪನಿ ಸಬ್ಮಿಟ್ ಮಾಡಿರುವಂತಹ PDF ಫೈಲ್ ಅನ್ನು ಓಪನ್ ಮಾಡಿದ್ದೀನಿ. ನೀವು ಇಲ್ಲಿ ನೋಡಬಹುದು, ಇನ್ ಟರ್ಮ್ಸ್ ಆಫ್ ರೆಗ್ಯುಲೇಷನ್ ಸೋ ಇದೆ. ನಾವು ಡೈರೆಕ್ಟ್ ಇಲ್ಲಿಗೆ ಬರೋಣ. RVNL has signed MOU with Airports Authority of India for construction of subway underpass to connect operational area to the Airport Authority of India residential colony in Kolkata. ಅಂದ್ರೆ ಕಂಪನಿಗೆ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಇಂದ ಆರ್ಡರ್ ಸಿಕ್ಕಿದೆ. ನೋಡಬಹುದು ಇಲ್ಲಿ, ದ ಎಸ್ಟಿಮೇಟೆಡ್ ಕಾಸ್ಟ್ ಆಫ್ ದ ಪ್ರಾಜೆಕ್ಟ್ ಈಸ್ ₹229.43 crore ಇನ್ಕ್ಲೂಡಿಂಗ್ GST. 229 ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಕೋಲ್ಕತ್ತಾದಲ್ಲಿ ರೆಸಿಡೆನ್ಷಿಯಲ್ ಕಾಲೋನಿಯಿಂದ ಏರ್ಪೋರ್ಟ್ಗೆ ಕನೆಕ್ಟ್ ಮಾಡುವಂತ ಸಬ್ವೆ ಅಥವಾ ಅಂಡರ್ ಪಾಸ್ ಅನ್ನ ಬಿಲ್ಡ್ ಮಾಡ್ಲಿಕ್ಕೆ. ಇದರ ಬಗ್ಗೆ ಕಂಪನಿನೇ ನಿನ್ನೆ ಫೈಲಿಂಗ್ ಅಲ್ಲಿ ತಿಳಿಸ್ಕೊಟ್ಟಿದೆ. ಡೇಟ್ ಕೂಡ ನೋಡಬಹುದು. ಬಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರುವಂತ ಅಪ್ಡೇಟ್ ಇದು. ಡ್ಯೂರಿಂಗ್ ದ ಮಾರ್ಕೆಟ್ ಬಂದಿಲ್ಲ. ಹಾಗಾಗಿ ರಿಯಾಕ್ಷನ್ ಏನಿದ್ರು ನಮಗೆ ಮಂಗಳವಾರ ನೋಡ್ಲಿಕ್ಕೆ ಸಿಗುತ್ತೆ. ಮಂಗಳವಾರ ಯಾಕೆ ಅಂತಂದ್ರೆ ಸೋಮವಾರ ಮಾರ್ಕೆಟ್ ರಜೆ ಇದೆ. ಹಾಗಾಗಿ ಯಾವಾಗ್ಲೂ RVNL ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇರ್ತವೆ. ಎಸ್ಪೆಷಲಿ ಡೌನ್ ಆದಾಗಂತೂ ಇನ್ನೂ ಜಾಸ್ತಿ ಪ್ರಶ್ನೆಗಳು ಸ್ಟಾಕ್ ಬಗ್ಗೆ ಬರ್ತಾ ಇರ್ತವೆ. 52,000 ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನು ತಲುಪಿದೆ ಈಗ ಕಂಪನಿ. ಲಾಸ್ಟ್ 6 ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು, ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ 6 ಮಂತ್ಸ್ ಅಲ್ಲೂ ಕೂಡ. ಇನ್ ಕೇಸ್ 1 ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 5% ಡೌನ್ ಕಾಣ್ತಾ ಇದೆ. ಹಾಗೆ ನಾವು 6 ಮಂತ್ಸ್ ಅಲ್ಲಿ ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಈಗಲೂ ಕೂಡ ಸ್ಟಾಕ್ 18-19% ಡೌನ್ ಅಲ್ಲೇ ಇದೆ. ಇದಕ್ಕೆ ಮುಂಚೆ ಇನ್ನೂ ಜಾಸ್ತಿ ಆಗಿತ್ತು. ಸ್ವಲ್ಪ ರಿಕವರಿಯನ್ನು ಕೂಡ ಮಾಡಿದೆ. ನೋಡಬಹುದು, 27-28% ಆಗಿತ್ತು ಡೌನ್ ಫಾಲ್. ನಂತರ ಈಗ ಸ್ವಲ್ಪ ರಿಕವರಿಯನ್ನು ಮಾಡಿ ಅರೌಂಡ್ 18-19% ಡೌನ್ ಅಲ್ಲಿ ಕಾಣ್ತಾ ಇದೆ ಸ್ಟಾಕ್. ಹಾಗೆ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡಿದ್ರೆ 285%, 5 ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 1164%. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಸೇಮ್ ಇದೆ. 2019 ಏಪ್ರಿಲ್ ಅಲ್ಲಿ ಲಿಸ್ಟ್ ಆದಂತಹ ಕಂಪನಿ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ. ಇನ್ವೆಸ್ಟರ್ಸ್ಗೆ ಒಳ್ಳೆ ಪ್ರಮಾಣದ ರಿಟರ್ನ್ ಅನ್ನ ಕೊಟ್ಟಿದೆ. ಹಾಗೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನೀವು ಲಾಂಗ್ ಟರ್ಮ್ ಟಾರ್ಗೆಟ್ ಇಟ್ಕೊಂಡು ಕಂಪನಿಯನ್ನ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಿದಿರಿ ಅಂತಂದ್ರೆ ಹೋಲ್ಡ್ ಮಾಡಿ ಅಂತ. ಯಾಕೆಂತಂದ್ರೆ ಕಾಮನ್ ಆಗಿ ಬರ್ತಾ ಇರುತ್ತೆ ಕರೆಕ್ಷನ್. ಈ ರೀತಿ ಕರೆಕ್ಷನ್ಗಳು ಇದೇನು ಮೊದಲನೇ ಸಲ ಬರ್ತಿರೋದಲ್ಲ. ಹಿಂದೆ ಕೂಡ ನೀವು ಇನ್ ಕೇಸ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ಚೆಕ್ ಮಾಡಿದ್ರು ಕೂಡ ನೋಡಬಹುದು. ನೀವು ಇಲ್ಲಿ ಒಂದು ಒಳ್ಳೆ ರ್ಯಾಲಿಯ ನಂತರ 20% ಅಥವಾ ಅದಕ್ಕಿಂತ ಜಾಸ್ತಿ ಡೌನ್ ಫಾಲ್ ಇತ್ತು. ತುಂಬಾ ದಿನ ಕನ್ಸಾಲಿಡೇಷನ್ ಫೇಸ್ ಅಲ್ಲೇ ಇತ್ತು. ನೋಡಬಹುದು ನೀವು ಇಲ್ಲಿ 11 ಸೆಪ್ಟೆಂಬರ್ 2023 ಜನವರಿ 8, 2024 ಕೂಡ ಸೇಮ್ ರೇಂಜ್ ಅಲ್ಲಿ ಇತ್ತು ಅಥವಾ ಡೌನ್ ಅಲ್ಲೇ ಇತ್ತು. ಆಲ್ಮೋಸ್ಟ್ 4-4.5 ತಿಂಗಳು. ಸೊ ನಂತರ ಒಂದು ಒಳ್ಳೆ ರ್ಯಾಲಿ ಬಂತು. ವಿತ್ ಇನ್ ಫ್ಯೂ ಡೇಸ್ ಅಲ್ಲಿ ನೋಡಬಹುದು ಮೋರ್ ದನ್ 60% ರ್ಯಾಲಿ. ಸೊ ಇದೇ ರೀತಿ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಮಾಡಿರೋದು ತುಂಬಾ ದಿನದಿಂದ ಕೂಡ ನೋಡಬಹುದು. ಇಲ್ಲೂ ಕೂಡ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಇಲ್ಲೂ ಕೂಡ ಮೋರ್ ದನ್ 18-19 ಅಥವಾ 20% ಡೌನ್ ಫಾಲ್ ಆಗಿತ್ತು. ನಂತರ ಸೇಮ್ ರೇಂಜ್ ಅಲ್ಲಿ ತುಂಬಾ ದಿನ ಟ್ರೇಡ್ ಆಯ್ತು. ನಂತರ ಒಂದು ಒಳ್ಳೆ ರ್ಯಾಲಿ ಬಂತು, ಮತ್ತೆ ಡೌನ್ ಆಯ್ತು, ಕನ್ಸಾಲಿಡೇಟ್ ಆಯ್ತು ಒಂದಷ್ಟು ದಿನ, ಮತ್ತೆ ರ್ಯಾಲಿ ಬಂತು. ಈಗ ಡೌನ್ ಆಗಿದೆ, ಕನ್ಸಾಲಿಡೇಟ್ ಆಗ್ತಾ ಇದೆ. ರ್ಯಾಲಿ ಇವತ್ತಲ್ಲ ನಾಳೆ ಬರುತ್ತೆ. ಎಸ್ಪೆಷಲಿ ಇವುಗಳ ರ್ಯಾಲಿ ನಾವು ಯಾವಾಗ ಎಕ್ಸ್ಪೆಕ್ಟ್ ಮಾಡಬಹುದು ಅಂತಂದ್ರೆ ಒನ್ಸ್ ಎಲೆಕ್ಷನ್ ರಿಸಲ್ಟ್ಸ್ ಅನೌನ್ಸ್ ಆದ್ಮೇಲೆ. ಯಾಕಂದ್ರೆ ಸರ್ಕಾರಿ ಕಂಪನಿ ಎಲ್ಲ ಇನ್ವೆಸ್ಟರ್ಗಳು ಕೂಡ ವೆಯ್ಟ್ ಮಾಡ್ತಿರೋದು ಎಲೆಕ್ಷನ್ ಅಲ್ಲಿ ಯಾವ ರಿಸಲ್ಟ್ ಬರುತ್ತೆ, ಯಾವ ಸರ್ಕಾರ ಬರುತ್ತೆ, ಕರೆಂಟ್ ಗವರ್ನಮೆಂಟ್ ಬರುತ್ತೋ ಅಥವಾ ಚೇಂಜ್ ಆಗುತ್ತಾ. ಸೊ ಇದ್ರ ಮೇಲೆ ಇವುಗಳ ಪರ್ಫಾರ್ಮೆನ್ಸ್ ನಿಂತಿರುತ್ತೆ. ಇನ್ ಕೇಸ್ ಕರೆಂಟ್ ಗವರ್ನಮೆಂಟ್ ಬಂದ್ರೆ ಸರ್ಕಾರಿ ಕಂಪನಿಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಯಾಕೆ ಹೇಳ್ತಿದೆ ಅಂತಂದ್ರೆ, ಮಾರ್ಕೆಟ್ ಅಲ್ಲಿ ಹಿಂಗೆ ಆಗುತ್ತೆ ಅಂತ ಖಂಡಿತ ಯಾರು ಹೇಳಿಕ್ ಆಗೋದಿಲ್ಲ. ಎಲ್ಲರ ಎಕ್ಸ್ಪೆಕ್ಟೇಷನ್ ಅಂತೂ ಇದ್ದೇ ಇದೆ ಈ ಸ್ಟಾಕ್ ಗಳಲ್ಲಿ ರ್ಯಾಲಿ ಬರ್ಬೋದು ಅಂತ. ಯಾಕಂದ್ರೆ ತುಂಬಾ ಜನ ಕಾಯ್ತಾ ಇದ್ದಾರೆ ಎಲೆಕ್ಷನ್ ಅಲ್ಲಿ ಏನಾಗುತ್ತೆ ನೋಡ್ಕೊಂಡು ಸ್ಟಾಕ್ ಬೈ ಮಾಡೋಣ ಅಂತ. ಕೆಲವರು ಈಗಾಗಲೇ ರಿಸ್ಕ್ ಜಾಸ್ತಿ ತಗೊಳಕ್ ರೆಡಿ ಇರೋರು ಬೈ ಮಾಡಿ ಕೂತಿದ್ದಾರೆ, ಅಥವಾ ಇನ್ನು ಮುಂದಿನ ದಿನಗಳಲ್ಲಿ ಬೈ ಮಾಡಬಹುದು ಎಲೆಕ್ಷನ್ ಮುಂಚೆನೆ. ಅವರೆಲ್ಲ ರಿಸ್ಕ್ ಜಾಸ್ತಿ ತಗೊಳಕ್ ರೆಡಿ ಇರೋರು, ರಿಸ್ಕ್ ಕಡಿಮೆ ತಗೊಳಕ್ ರೆಡಿ ಇರೋರು ಎಲೆಕ್ಷನ್ ರಿಸಲ್ಟ್ ನೋಡ್ಕೊಂಡು ಇನ್ವೆಸ್ಟ್ ಮಾಡ್ಲಿಕ್ಕೆ ರೆಡಿ ಇರ್ತಾರೆ. ಸೊ ಹಾಗಾಗಿ ರಿಸಲ್ಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರ್ಲಿಲ್ಲ ಅಂದ್ರೆ ಈ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರುವಂತಹ ಸಾಧ್ಯತೆ ಇರುತ್ತೆ. ಇನ್ ಕೇಸ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂತು ಅಂತ ಇಟ್ಕೊಳ್ಳಿ, ಸರ್ಕಾರ ಚೇಂಜ್ ಆಯ್ತು ಅಂತ ಇಟ್ಕೊಳ್ಳಿ, ಆಗ್ಲೂ ಕೂಡ ಕಂಪನಿ ಏನ್ ಮುಳುಗೋಗೋದಿಲ್ಲ. ಬಟ್ ಒಂದಷ್ಟು ದಿನ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬರ್ಬೋದು. ಯಾಕಂದ್ರೆ ಮುಂದಿನ ಸರ್ಕಾರ ಯಾವ ರೀತಿ ಪ್ಲಾನ್ ಗಳನ್ನ ಮಾಡುತ್ತೆ ಅದ್ರ ಮೇಲೆ ಇವುಗಳ ಪರ್ಫಾರ್ಮೆನ್ಸ್ ನಿಂತಿರುತ್ತೆ. ಇನ್ ಕೇಸ್ ಅವರು ಮತ್ತೆ ಅಗೇನ್ ಈ ಸರ್ಕಾರ ಕೊಡ್ತಿರೋ ಹಾಗೆ ಇನ್ಫ್ರಾಗೆ ಬೆಂಬಲ ಕೊಟ್ಟು ಮುಂದುವರೆದ್ರು ಅಂದ್ರೆ ಅಗೇನ್ ಸರ್ಕಾರಿ ಕಂಪನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತವೆ. ಇಲ್ಲ ಅವರು ಅದನ್ನ ಪಕ್ಕಕ್ಕಿಟ್ರು ಅಂದ್ರೆ ಆಗ ಅಂಡರ್ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ, ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಸೊ ಈ ಕಾರಣದಿಂದ ಒಂದಷ್ಟು ಜನ ವೆಯ್ಟ್ ಕೂಡ ಮಾಡ್ತಿದ್ದಾರೆ. ಇನ್ ಕೇಸ್ ನೀವು 5 ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರು ಕೂಡ ಸೇಮ್ ಲಿಸ್ಟ್ ಆದ್ಮೇಲೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಬಂತು, ಕೋವಿಡ್ ಬಂತು, ಕ್ರಾಶ್ ಆಯ್ತು, ಮತ್ತೆ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಯ್ತು. ಮತ್ತೆ ಇಲ್ಲಿ ನೋಡಬಹುದು
ಮೋರ್ ದೆನ್ 80% ರ್ಯಾಲಿ ಬಂತು, ಮತ್ತೆ ಕನ್ಸಾಲಿಡೇಟ್ ಆಯ್ತು, ಮತ್ತೆ ಇಲ್ಲೊಂದು ರ್ಯಾಲಿ, ಮತ್ತೆ ಕನ್ಸಾಲಿಡೇಷನ್, ಮತ್ತೆ ಇಲ್ಲೊಂದು ರ್ಯಾಲಿ. ಇದು ಲಾಂಗ್ ಟರ್ಮ್ ಚಾರ್ಟ್ ಆಗಿರೋದ್ರಿಂದ ಸಣ್ಣ ಸಣ್ಣದಾಗ ಕಾಣುತ್ತೆ, ಬಟ್ ಇವೇನು ಸಣ್ಣ ಜಂಪ್ ಏನಲ್ಲ. ಸೊ ನೋಡ್ಬೋದು ಮೋರ್ ದೆನ್ 43% ಕಾಣ್ತಾ ಇದೆ. ಈಗ ನಾವು ಈ ಡೌನ್ ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡ್ಬೋದು 50%. ಇಲ್ಲಿ ಚಾರ್ಟ್ ಅಲ್ಲಿ ಪ್ರಾಪರ್ ಆಗಿ ನಮಗೆ ಕಾಣೋದಿಲ್ಲ. 50% ಕಾಣ್ತಿದೆ ಅಂದ್ರೆ ಅಲ್ಲಿ 70% ಇರುತ್ತೆ. ಸೊ ಅಷ್ಟು ಚೇಂಜಸ್ ಇರುತ್ತೆ. ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು, ರಿಸ್ಕ್ ತಗೊಳಕ್ ರೆಡಿ ಇರೋರು ಈಗಲೇ ಡಿಸಿಷನ್ ತಗೊಳ್ಬಹುದು. ರಿಸ್ಕ್ ಬೇಡ ಅನ್ನೋರು ಎಲೆಕ್ಷನ್ ರಿಸಲ್ಟ್ ವರ್ಗೂ ವೇಟ್ ಮಾಡಬಹುದು. ಸೊ ಈಗಾಗಲೇ ಹೋಲ್ಡಿಂಗ್ ಅನ್ನ ಇಟ್ಕೊಂಡಿರೋರು ಆರಾಮಾಗಿ ಕಂಟಿನ್ಯೂ ಮಾಡಬಹುದು, ಯಾಕಂದ್ರೆ ತುಂಬಾ ಲೋಯರ್ ಲೆವೆಲ್ ಅಲ್ಲಿ ಬೈ ಮಾಡಿರೋರು ಇರ್ತಾರೆ. ಸೊ 100 ಲೆವೆಲ್ ಅಲ್ಲಿ ಬೈ ಮಾಡಿರೋರು ಇರ್ಬೋದು, 150 ಲೆವೆಲ್ ಅಲ್ಲಿ ಬೈ ಮಾಡಿರೋರು ಇರ್ಬೋದು, 50 ರೂಪೀಸ್ ಲೆವೆಲ್ ಅಲ್ಲಿ ಬೈ ಮಾಡಿರೋರು ಇರ್ಬೋದು, ಇವನ್ 30 ರೂಪೀಸ್ ಲೆವೆಲ್ ಅಲ್ಲೂ ಕೂಡ ಬೈ ಮಾಡಿರೋರು ಇರ್ಬೋದು. ಅವರೆಲ್ಲನೂ ಬೈ ವಿಲ್ದೇನೆ ಹೋಲ್ಡ್ ಮಾಡಬಹುದು, ಯಾಕಂದ್ರೆ ಕರೆಕ್ಷನ್ ಆದ್ರೂ ಕೂಡ ನೆಗೆಟಿವ್ ಅಂತೂ ಆಗಲ್ಲ ಅವ್ರ ಪೋರ್ಟ್ಫೋಲಿಯೋದಲ್ಲಿ. ತುಂಬಾ ಮುಂಚೆನೆ ಇನ್ವೆಸ್ಟ್ ಮಾಡಿರೋರ ಪೋರ್ಟ್ಫೋಲಿಯೋದಲ್ಲಿ. ಸೊ ಇತ್ತೀಚೆಗೆ ಇನ್ವೆಸ್ಟ್ ಮಾಡಿರೋರಿಗೆ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಆ ರಿಸ್ಕ್ ಅನ್ನ ಬೇರ್ ಮಾಡಲೇಬೇಕು. ಸೊ ನೆಕ್ಸ್ಟ್ ಆಗಿ ನಾವು ಬರೋದಾದ್ರೆ HAL ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ನಿನ್ನೆ 1.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು. 2.12 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಸೊ ಕಂಪನಿಗೆ ಅಗೇನ್ ಮತ್ತೊಂದು ನ್ಯೂಸ್ ಬಂದಿದೆ. ಇದು ಕೂಡ ನಿನ್ನೆನೆ ಕಂಪನಿ ಅನೌನ್ಸ್ ಮಾಡಿರುವಂತ ಡಾಕ್ಯುಮೆಂಟ್. ಜೊತೆಗೆ ಇದು ಕೂಡ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರುವಂತ ಅಪ್ಡೇಟ್, ಮಾರ್ಕೆಟ್ ಓಪನ್ ಇದ್ದಾಗ ಬಂದಿಲ್ಲ. ರಿಯಾಕ್ಷನ್ ಅಗೇನ್ ಮಂಗಳವಾರ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ ನೋಡಬಹುದು, ದ ಕಂಪನಿ ಹ್ಯಾಸ್ ಸೈನ್ಡ್ ಎ ಕಾಂಟ್ರಾಕ್ಟ್ ವಿತ್ Guyana Defense Force GDF Government of Guyana for supply of 2 Hindustan 228 commuter aircraft along with manufacturer recommended list of spares, ground handling equipment, ground support equipment, training and holding at a total value of MUSD 23.37 approx rupees 194 crore. ಅಂದ್ರೆ 2 ಹಿಂದೂಸ್ತಾನ್ 228 ಕಮ್ಯೂಟರ್ ಏರ್ಕ್ರಾಫ್ಟ್ ಅನ್ನ ಸಪ್ಲೈ ಮಾಡುವಂತ ಆರ್ಡರ್ ಗವರ್ನಮೆಂಟ್ ಆಫ್ ಗಯಾನಾಗೆ ಅಥವಾ ಗಯಾನಾ ಡಿಫೆನ್ಸ್ ಫೋರ್ಸ್ ಅಂದ್ರೆ ಆರ್ಮಿಗೆ ಪ್ರಾಜೆಕ್ಟ್ ಸಿಕ್ಕಿದೆ. 194 ಕೋಟಿ ಇದರ ಮೊತ್ತ. ಇದು ದೊಡ್ಡ ಅಮೌಂಟ್ ಅಲ್ಲದೆ ಇರ್ಬೋದು, ಬಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದ್ರೆ ಓವರ್ಸೀಸ್ ಆರ್ಡರ್ ಇದು ಬರೀ 194 ಕೋಟಿ ಅಂತ ನಾವು ಇಗ್ನೋರ್ ಮಾಡೋ ಆಗಿಲ್ಲ. ಯಾಕಂದ್ರೆ ಈ ಆರ್ಮಿ ಬಳಸ್ತಿರೋದನ್ನ ನೋಡಿದ್ರೆ ಇನ್ನೂ ಒಂದು ದೇಶ ಯಾವುದೋ ಇಂಟ್ರೆಸ್ಟ್ ಅನ್ನ ತೋರಿಸುತ್ತೆ. ನಮಗೆ ಒಂದು ಪ್ಲಸ್ ಪಾಯಿಂಟ್ ಅದು, ನಾವು ಈ ದೇಶಕ್ಕೆಲ್ಲ ಏರ್ಕ್ರಾಫ್ಟ್ ಅನ್ನ ಕೊಟ್ಟಿದೀವಿ. ಇದು ಪಾಸಿಟಿವ್ ಮೊಮೆಂಟಮ್ ಅನ್ನ ಕ್ರಿಯೇಟ್ ಮಾಡುತ್ತೆ ಮಾರ್ಕೆಟ್ ಅಲ್ಲಿ, ಅಂದ್ರೆ ಬೇರೆ ದೇಶಗಳ ಇಂಟ್ರೆಸ್ಟ್ ಗೆ. ಸೊ ಅವರ ರಡಾರ್ಗೆ ಬರುತ್ತೆ, ಈ ದೇಶ ಈ ಡಿಫೆನ್ಸ್ ಏರ್ಕ್ರಾಫ್ಟ್ ಅನ್ನ ಬೈ ಮಾಡ್ತಿದೆ ಅಂತಂದ್ರೆ ಇದರಲ್ಲಿ ಏನಿದೆ ಅಂತ ವಿಶೇಷ, ನೋಡೋಣ ತಿಳ್ಕೊಳ್ಳೋಣ ಅಂತ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಥವಾ ಬೇರೆ ಕಡೆಯಿಂದ ಇಂಟ್ರೆಸ್ಟ್ ಬಂದು HAL ನ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ಇವು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತವೆ. ಸೊ ಅಮೌಂಟ್ ಸಣ್ಣದಿದ್ರು ಕೂಡ ಮಾರ್ಕೆಟ್ ಬೆಳೆಯುತ್ತೆ, ಅದು ನಮಗೆ ಇಂಪಾರ್ಟೆಂಟ್. ಸೊ ಆ ಕಾರಣಕ್ಕಾಗಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಆರ್ಡರ್ ಆಗುತ್ತೆ ಇದು. ನೋಡಬಹುದು, ಈ ಫೈನಾನ್ಷಿಯಲ್ ಇಯರ್ ಅಲ್ಲಿ ಈ ಆರ್ಡರ್ ನ ಎಕ್ಸಿಕ್ಯೂಟ್ ಕೂಡ ಮಾಡಬೇಕಾಗುತ್ತೆ HAL 24-25. ಈ ಒಂದು ವರ್ಷದಲ್ಲಿ ಈ ಆರ್ಡರ್ ಅನ್ನ ಎಕ್ಸಿಕ್ಯೂಟ್ ಮಾಡಿ ಅಂದ್ರೆ ಸಪ್ಲೈ ಮಾಡಬೇಕಾಗುತ್ತೆ. ಅಗೇನ್ ಇದು ಕೂಡ ಸರ್ಕಾರಿ ಕಂಪನಿ. ಏನು ನಾನು RVNL ಗೆ ಸಂಬಂಧಪಟ್ಟಂತೆ ಪಾಯಿಂಟ್ಸ್ ಅನ್ನ ತಿಳಿಸ್ಕೊಟ್ಟೆ, ಅದೇ ಪಾಯಿಂಟ್ಸ್ ಈ ಸ್ಟಾಕ್ ಕೂಡ ಅಪ್ಲೈ ಆಗುತ್ತೆ. ಜೊತೆಗೆ ನಮ್ಮ ದೇಶದಿಂದ ಅಂತೂ ಸಾಕಷ್ಟು ಆರ್ಡರ್ಗಳು ಸಿಗ್ತಾನೆ ಇದಾವೆ HAL ಗೆ. ಯಾಕಂದ್ರೆ ನಾವು ಆತ್ಮನಿರ್ಭರರಾಗಬೇಕು ಅಂತ ಸಾಕಷ್ಟು ಪ್ರಾಡಕ್ಟ್ಸ್ ಅನ್ನ ನಮ್ಮಲ್ಲೇ ತಯಾರಿಸ್ಕೊಳ್ಳಕ್ಕೆ ನಿಂತಿದ್ದೀವಿ. ಆ ನಿಟ್ಟಿನಲ್ಲಿ ಸಾಕಷ್ಟು ಆರ್ಡರ್ಗಳು ಈಗಾಗಲೇ HAL ಗೆ ಸಿಗ್ತಾ ಇದೆ. ಓವರ್ಸೀಸ್ ಆರ್ಡರ್ ಸಿಗೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ರೀತಿ ಆರ್ಡರ್ಗಳು ಸಿಗ್ತಾ ಇದ್ರೆ ಒಂದೊಂದೇ ದೇಶಗಳು ಇಂಟ್ರೆಸ್ಟ್ ಅನ್ನ ತೋರಿಸಬಹುದು. ಈಗ 1, ನೆಕ್ಸ್ಟ್ 2 ಆಗ್ಬೋದು, 3 ಆಗ್ಬೋದು, ಈ ರೀತಿ ಇರುತ್ತೆ. ಅದು ಪಾಸಿಟಿವ್ ನ್ಯೂಸ್ ಆಗುತ್ತೆ ಕಂಪನಿಗೆ. ಸೊ ನೆಕ್ಸ್ಟ್ ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನ ನಾವು ಒಂದ್ಸಲ ಓವರ್ವ್ಯೂ ಮಾಡೋದಾದ್ರೆ 6 ಮಂತ್ಸ್ ಅಲ್ಲಿ 64% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಆಲ್ಮೋಸ್ಟ್ ನೋಡಬಹುದು ಜನವರಿ 5ನೇ ತಾರೀಕಿಂದ ಕೂಡ ಸೇಮ್ ರೇಂಜ್ ಅಲ್ಲಿ ಇದೆ, ಅಂತ ದೊಡ್ಡ ಮೊಮೆಂಟಮ್ ಏನು ಬಂದಿಲ್ಲ. ಸೇಮ್ ರೇಂಜ್ ಅಲ್ಲೇ ಟ್ರೇಡ್ ಆಗ್ತಿದೆ. ಮಧ್ಯೆ ಸ್ವಲ್ಪ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು, ನಂತರ ಸ್ವಲ್ಪ ಕರೆಕ್ಷನ್ ಕೂಡ ಆಯ್ತು. ಈಗ ಆಲ್ಮೋಸ್ಟ್ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ. ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಇದೆ ಅಂತ ಹೇಳ್ಬೋದು HAL ಅನ್ನ. ನೆಕ್ಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ 153%. ಇಲ್ಲೂ ಕೂಡ ನೋಡಬಹುದು ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಇತ್ತು, ನಂತರ ಸ್ವಲ್ಪ ಡೌನ್ ಆಯ್ತು, ಮತ್ತೆ ಒಳ್ಳೆ ರಿಕವರಿ ಬಂತು. ಮತ್ತೆ ಇಲ್ಲಿ ಕನ್ಸಾಲಿಡೇಷನ್ ಡೌನ್ ಮತ್ತೆ ರಿಕವರಿ ಕಂಡು ಬರ್ಬೋದು. ಸೊ ಇಲ್ಲೂ ಕೂಡ ನಾನು ಅವಾಗ್ಲೇ ಹೇಳ್ದಾಗೆ ಎಲೆಕ್ಷನ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಒನ್ಸ್ ಎಲೆಕ್ಷನ್ ಆಗಿ ರಿಸಲ್ಟ್ ಬಂದು ಸ್ಟೇಬಲ್ ಸರ್ಕಾರ ಬಂತು ಅಂದ್ರೆ ಆಗ ಈ ಸ್ಟಾಕ್ಗಳಲ್ಲಿ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. 5 ವರ್ಷದಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಮ್ಯಾಕ್ಸಿಮಮ್ ಕೂಡ ನೋಡಬಹುದು 459% 2018 ಮಾರ್ಚ್ ಇಂದ ಇರುವಂತಹ ಕಂಪನಿ. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಜೊತೆಗೆ ಡಿಫೆನ್ಸ್ ಸ್ಟಾಕ್ ಸ್ಟಡಿ ಮಾಡಬಹುದು. ಸರ್ಕಾರಿ ಕಂಪನಿ ಅನ್ನೋ ಒಂದು ಪಾಯಿಂಟ್ ಅನ್ನ ಬಿಟ್ರೆ ಇದರಲ್ಲಿ ಏನಂತ ನೆಗೆಟಿವ್ಸ್ ಖಂಡಿತ ಕಾಣೋದಿಲ್ಲ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ. ನೆಕ್ಸ್ಟ್ 3ನೇ ಕಂಪನಿಗೆ ಬರೋದಾದ್ರೆ JSW ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. 84,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. JSW ಗ್ರೂಪ್ಗೆ ಸಂಬಂಧಪಟ್ಟಂತಹ ಕಂಪನಿ ಜಿಂದಾಲ್. ಸೊ ಈ ಕಂಪನಿಗೆ ಸಂಬಂಧಪಟ್ಟಂತಹ ನ್ಯೂಸ್ ಅನ್ನು ನೋಡೋದಾದ್ರೆ ನೋಡಬಹುದು, JSW ಎನರ್ಜಿ ಯೂನಿಟ್ ಟು ಅಕ್ವೈರ್ ರಿಲಯನ್ಸ್ ಪವರ್ಸ್ ವಿಂಡ್ ಪ್ರಾಜೆಕ್ಟ್ ಫಾರ್ ₹132 crore. ಸೊ ಆರ್ ಪವರ್ ಅಥವಾ ರಿಲಯನ್ಸ್ ಪವರ್ ನ ವಿಂಡ್ ಪವರ್ ಪ್ರಾಜೆಕ್ಟ್ ಅನ್ನ ಅಕ್ವೈರ್ ಮಾಡುವಂತ ಪ್ಲಾನ್ ಅನ್ನ ಮಾಡಿದೆ. ಸೊ 2 ಕಂಪನಿಗಳು ಈಗಾಗಲೇ ಸೈನ್ ಕೂಡ ಮಾಡಿದಾವೆ. ಸೊ ಪ್ಲಾನ್ ಏನಲ್ಲ, ಇದು ಆಲ್ರೆಡಿ ಎಕ್ಸಿಕ್ಯೂಟ್ ಆಗಿರುವಂತದ್ದು.
ನೀವು ಇಲ್ಲಿ ನೋಡಬಹುದು JSW Renewable Energy Coated Limited, a wholly owned subsidiary of JSW Neo Energy Limited, will acquire 45 megawatt of renewable energy generation capacity from Reliance Power Limited for rupees 132 crore, the company said on Friday. ಇದನ್ನು ಕೂಡ ಕಂಪನಿನೇ ಸ್ವತಃ ಹೇಳಿರೋದು, ನ್ಯೂಸ್ ಮೂಲಕ ಬಂದಿರುವಂತಹ ಸುದ್ದಿ ಅಲ್ಲ. ಹಾಗಾಗಿ ಅಫಿಷಿಯಲ್ ನ್ಯೂಸ್ ಇದು. 45 ಮೆಗಾವ್ಯಾಟ್ ಪವರ್ ಜನರೇಷನ್ ಅಂತಂದ್ರೆ ಸಣ್ಣದೇನಲ್ಲ. ಇದು ಕೂಡ ಕಂಪನಿಗೆ ಸಂಬಂಧಪಟ್ಟಂತೆ ಖಂಡಿತ ಪಾಸಿಟಿವ್ ನ್ಯೂಸ್. ಹಾಗೆ ಈ ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನು ನಾವು ಒಂದ್ಸಲ ನೋಡೋದಾದ್ರೆ 6 ತಿಂಗಳಲ್ಲಿ 22% ಇದೆ. ಇಲ್ಲೂ ಕೂಡ ಆಲ್ಮೋಸ್ಟ್ ಲಾಸ್ಟ್ 2-3 ಮಂತ್ಸ್ ಇಂದ ಕನ್ಸಾಲಿಡೇಟ್ ಆಗಿದೆ. 1 ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ, 107%. 5 ಇಯರ್ಸ್ ಅಲ್ಲೂ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಎಲ್ಲ ಪವರ್ ಸೆಕ್ಟರ್ ನ ಸ್ಟಾಕ್ ಗಳಂತೆ ಇಲ್ಲೂ ಕೂಡ 2020 ಯಾವುದೇ ರೀತಿ ಒಳ್ಳೆ ಪರ್ಫಾರ್ಮೆನ್ಸ್ ಖಂಡಿತ ಇರಲಿಲ್ಲ. 2020 ಅಥವಾ 21 ನಂತರ ಭರ್ಜರಿ ಪರ್ಫಾರ್ಮೆನ್ಸ್ ಬಂತು, ಮತ್ತೆ ಒಳ್ಳೆ ಕರೆಕ್ಷನ್ ಕೂಡ ಕಂಡು ಬಂತು, ಮತ್ತೆ ಈಗ ಒಳ್ಳೆ ರಿಕವರಿ ಕೂಡ ಕಂಡು ಬಂದಿದೆ. ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಇದು ಕೂಡ ರಿನ್ಯೂವಬಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ಸೊ ಎಲ್ಲ ಪವರ್ ಸೆಕ್ಟರ್ ನ ಸ್ಟಾಕ್ ಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇವೆ. ಅದಕ್ಕೆ ಕಾರಣ ರಿನ್ಯೂವಬಲ್ ಎನರ್ಜಿ ಒಂದು ಆಡೆಡ್ ಅಡ್ವಾಂಟೇಜ್ ಆಗ್ಬಿಟ್ಟಿದೆ. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಈ ಸ್ಟಾಕ್ ಗಳು ಕೊಡ್ತಿದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು, ಬಟ್ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಇಟ್ಕೊಂಡು ಸ್ಟಡಿ ಮಾಡಿ. ಅದೇ ಕಾರಣಕ್ಕೂ ಶಾರ್ಟ್ ಟರ್ಮ್ ಅಲ್ಲಿ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಯಾಕಂದ್ರೆ ಇಲ್ಲೇ ನೋಡಬಹುದು 21 ಹೈಯಿಂದ ಯಾವ ರೀತಿ ಸ್ಟಾಕ್ ಡೌನ್ ಆಗಿತ್ತು ಅಂತ 47%. ಹಾಗೆ ಎಲ್ಲೂ ಕೂಡ ಇಲ್ಲಿವರೆಗೂ ಚೆಕ್ ಮಾಡಿದ್ರು ಕೂಡ ಅಷ್ಟೇ 45-46% ಡೌನ್ ಆಗಿತ್ತು. ರಿಕವರಿ ಆಗಕ್ಕೆ ತುಂಬಾ ದಿನ ಕೂಡ ತಗೊಳ್ತು. ಸೊ ಈ ರೀತಿ ಶಾರ್ಟ್ ಟರ್ಮ್ ಅಲ್ಲಿ ರಿಯಾಕ್ಷನ್ ಗಳು ಬರ್ತಾ ಇರುತ್ತೆ. ಸೊ ಲಾಂಗ್ ರನ್ ಅಲ್ಲಿ ನಾವು ಸ್ಟಾಕ್ ಗಳನ್ನ ಹೋಲ್ಡ್ ಮಾಡಿದ್ರೆ ಒಳ್ಳೆ ರಿಟರ್ನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ 3 ಕಂಪನಿಗಳನ್ನ ಸ್ಟಡಿ ಮಾಡಿ. 3 ಕಂಪನಿಗಳು ಕೂಡ ಒಳ್ಳೆ ಕಂಪನಿಗಳೇ. ಅದರಲ್ಲಿ 2 ಸರ್ಕಾರಿ ಕಂಪನಿ, ಇದೊಂದು ಪ್ರೈವೇಟ್ ಕಂಪನಿ. ಸೊ ಪ್ರೈವೇಟ್ ಅಲ್ಲ, ಪಬ್ಲಿಕ್ ಕಂಪನಿ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಯಾವುದೇ ಕಂಪನಿನೂ ಪ್ರೈವೇಟ್ ಆಗೋದಿಲ್ಲ, ಪಬ್ಲಿಕ್ ಕಂಪನಿ ಆಗುತ್ತೆ. ಯಾಕಂದ್ರೆ ಪಬ್ಲಿಕ್ಸೇ ಇನ್ವೆಸ್ಟ್ ಮಾಡಿರ್ತಾರೆ ಅದರಲ್ಲಿ. ಹಾಗಾಗಿ ಸರಿ ಗೆಳೆಯರಿ, ಈ 3 ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ನಂತರ ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ಅಂತ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಜೊತೆಗೆ 3 ಕಂಪನಿಗಳು ಕೂಡ ಡಿಫರೆಂಟ್ ಸೆಕ್ಟರ್ ಗೆ ಸಂಬಂಧಪಟ್ಟಂತವು. ಸುಮಾರು ಜನ ಕೇಳ್ತಾ ಇದ್ದೀರಿ ಯಾವ ಸೆಕ್ಟರ್, ಯಾವ ಸ್ಟಾಕ್ ಬೆಸ್ಟ್ ಅಂತ. ರೈಲ್ವೆ ಸೆಕ್ಟರ್ ಅಲ್ಲಿ ಅರ್ವೇನೆಲ್ಲ ಸ್ಟಡಿ ಮಾಡಬಹುದು. ಡಿಫೆನ್ಸ್ ಅಲ್ಲಿ HAL ನಂಬರ್ 1 ಸದ್ಯದ ಮಟ್ಟಿಗೆ, ಅದನ್ನು ಕೂಡ ಸ್ಟಡಿ ಮಾಡಬಹುದು. ರಿನ್ಯೂವಬಲ್ ಎನರ್ಜಿನಲ್ಲಿ ಇನ್ನು ಸಾಕಷ್ಟು ಕಂಪನಿಗಳಿದಾವೆ, ಒಂದೇ ಅಂತ ಅಲ್ಲ. ಸೊ ಅವುಗಳನ್ನು ಕೂಡ ಸ್ಟಡಿ ಮಾಡಬಹುದು. ಡಿಫೆನ್ಸ್ ಅಲ್ಲಿ ಖಂಡಿತ HAL ಕನ್ಸಿಡರ್ ಮಾಡಬಹುದು. ರೈಲ್ವೆನಲ್ಲಿ RVNL ಕೂಡ ಕನ್ಸಿಡರ್ ಮಾಡಬಹುದು. ಬಟ್ ಸ್ಟಡಿ ಮಾಡಿ, ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಸ್ಟಡಿ ಮಾಡಿ ನಂತರ ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ಅಂತ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ. ಸರಿ ಗೆಳೆಯರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.